ಇವತ್ತಿನ ನೀತಿ ಕತೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ. ಒಂದ್ ಬೆಕ್ಕಿತ್ತಂತೆ, ಒಂದ್ ಮನೆಯಲ್ಲಿ ತುಂಬಾ ಇಲಿಗಳಿತ್ತಂತೆ. ದಿನ 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 ಒಂದೊಂದು ಇಲಿ ತಿಂತಾ ಇತ್ತಂತೆ. ಇಲಿಗಳಿಗೆಲ್ಲ ಭಯ ಶುರುವಾಯ್ತಂತೆ. ಎಲ್ರನ್ನೂ ತಿಂದ್ಬಿಟ್ರೆ ನಮ್ಮ ಇಡೀ ಸಮುದಾಯನೇ ನಾಶ ಆಗ್ಬಿಡುತ್ತಲ್ಲ, ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ಸಭೆ ಸೇರಿದಾಗ ಒಂದು ಜಾಣ ಇಲಿ ಹೇಳ್ತಂತೆ, ಎಲ್ಲ ಸೇರಿ ಬೆಕ್ಕಿಗೆ ಒಂದು ಗಂಟೆ ಕಟ್ಬಿಡೋಣ, ಅದು ನಡ್ಕೊಂಡ್ ಬರುವಾಗ ಅದು ಸೌಂಡ್ ಕೇಳಿಸ್ಕೊಳ್ಬಹುದು, ಅವಾಗ ನಾವೆಲ್ಲರೂ ಎಸ್ಕೇಪ್ ಆಗ್ಬಿಡ್ಬೋದು, ಓಡ್ ಹೋಗ್ಬಿಡ್ಬೋದು ಅಂತ ಹೇಳ್ತಂತೆ. ಎಲ್ರಿಗೂ ಖುಷಿ. ಓ, ಬೆಕ್ಕಿಗೆ ಈ ತರ ಗಂಟೆ ಕಟ್ಬಿಟ್ರೆ ನಾವೆಲ್ಲ ಬದುಕ್ಬಿಡ್ತೀವಿ, ಬಚಾವಾಗ್ಬಿಡ್ತೀವಿ ಅಂತ. ಆದ್ರೆ ಒಂದು ಬೆಕ್ಕು ಕೇಳ್ತಂತೆ, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ. ಈಗ ಇವರಲ್ಲೇ ವಾದ ಶುರುವಾಗಿದೆ. ಸರಿ ಆಯ್ತು, ಕಟ್ಟೋಣ, ಯಾರು ಕಟ್ತಾರೆ ಅಂತ. ಇದೊಂಥರ ಬಿಟ್ಟಿ ಸಜೆಷನ್ಸ್ ಕೊಡ್ತಾರೆ ನೋಡಿ. 2 ಎಕರೆ ಜಾಗ ಇದೆಯಾ, ಡ್ರ್ಯಾಗನ್ ಫ್ರೂಟ್ ಬೆಳೆದ್ಬಿಡು, ಬಟರ್ ಫ್ರೂಟ್ ಬೆಳೆದ್ಬಿಡು, ಲಕ್ಷಾಂತರ ರೂಪಾಯಿ ಆದಾಯ ತೆಗೆಯುವುದು ಅಂತ. ಬೆಳಿತೀವಿ, ನಾವು ಅದಕ್ಕೆಲ್ಲ ಏನೇನು ಇನ್ವೆಸ್ಟ್ ಮಾಡಬೇಕು ಎಲ್ಲ ಮಾಡ್ತೀವಿ. ಮಾರೋದು ಹೇಗೆ? ಮಾರುಕಟ್ಟೆಯಲ್ಲಿ ಏನು ಪ್ರೈಸ್ ಇದೆ? ನಾನು ಇನ್ವೆಸ್ಟ್ ಮಾಡಿರುವಂಥ ದುಡ್ಡು ನನಗೆ ವಾಪಸ್ ಬರುತ್ತಾ? ಇದು ಯಾವುದನ್ನು ಯೋಚಿಸೋದಿಲ್ಲ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಯಾರೇ ನಿಮಗೆ ಸಜೆಷನ್ ಕೊಟ್ಟರು ಬೇಡ ಅಂತ ಹೇಳಬೇಡಿ. ಅದರ ಆಗು ಹೋಗುಗಳು, ಅದರಿಂದ ಬರುವ ಆದಾಯ ಅಥವಾ ಅದರಿಂದ ನಿಮ್ಗೆ ಲಾಸ್ ಆಗುತ್ತಾ ಏನು, ಅದನ್ನೆಲ್ಲವನ್ನು ಒಂದ್ಸತಿ ಅವಲೋಕನ ಮಾಡಿ ಆಮೇಲೆ ಒಂದು ಹೆಜ್ಜೆ ಮುಂದೆ ಇಡಿ.